ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರೌಡಿಯೊಬ್ಬನ ಕೊಲೆ ಪ್ರಕರಣದಲ್ಲಿ ಶಾಸಕರೊಬ್ಬರ ಹೆಸರು ತಳುಕು ಹಾಕಿಕೊಂಡಿತ್ತು. ರೌಡಿ ಹತ್ಯೆ ಆರೋಪಿಗೂ ತನಗೂ ಸಂಬಂಧವಿಲ್ಲ ಅಂತ ಹೇಳಿದಂತ ಶಾಸಕರಿಗೆ ಇದೀಗ ಬಂಧನದ ಭೀತಿ ಎದುರಾಗಿದೆ. ಸಿಐಡಿ 3 ವಿಶೇಷ ತಂಡಗಳನ್ನ ರಚಿಸಿ ಶಾಸಕರಿಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ. ಹಾಗಾದ್ರೆ ಈ ಸ್ಟೋರಿ ಏನು ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕ್ಯಾರ್ಪುರಂ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಇದೀಗ ಬಂಧನದ ಭೀತಿ ಎದುರಾಗಿದೆ. ಶಾಸಕ ಭೈರತಿ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರವಾದ ಹಿನ್ನೆಲೆಯಲ್ಲಿ ಸಿಐಡಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಸಿಐಡಿ ಪೊಲೀಸರು 3 ವಿಶೇಷ ತಂಡಗಳನ್ನ ರಚಿಸಿದ್ದು 2 ತಂಡಗಳು ಗೋವಾ ಹಾಗೂ ಮಹಾರಾಷ್ಟ್ರಕ್ಕೆ ತೆರಳಿವೆ. ಸಿಐಡಿ ಪೊಲೀಸರು ಬಸವರಾಜ್ ಸಂಬಂಧಿಕರ ಮನೆಯಲ್ಲಿ ಶಾಸಕರಿಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ. ಜಮೀನೊಂದರ ಪ್ರಕರಣದಲ್ಲಿ ರೌಡಿ ಶೀಟರ್ ಬೆಕ್ಲು ಶಿವ ಹತ್ಯೆ ನಡೆದಿತ್ತು. ಹತ್ಯೆ ಪ್ರಕರಣದ ಪ್ರಮುಖ ಸಂಚುಕೋರ ಹಾಗೂ ಶಾಸಕರ ಆಪ್ತ ಎನ್ನಲಾದಂತಹ ಹೆಣ್ಣೂರಿನ ಜಗದೀಶ್ ಅಲಿಯಾಸ್ ಜಗ್ಗನ ಜೊತೆ ಬಸವರಾಜ್ ಒಡನಾಟಕ್ಕೆ ಕುಂಭಮೇಳ ಯಾತ್ರೆಯ ಟಿಕೆಟ್ಗಳನ್ನ ಪುರಾವೆಯಾಗಿ ನ್ಯಾಯಾಲಯಕ್ಕೆ ಸಿಐಡಿ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ. ಬೆಕ್ಲು ಶಿವ ಕೊಲೆ ಸಂಬಂಧ ಭಾರತೀಯ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಎಫ್ಐಆರ್ ಭೈರತಿ ಬಸವರಾಜ್ ಹೆಸರನ್ನ 5ನೇ ಆರೋಪಿಯಾಗಿ ನಮೂದಿಸಲಾಗಿತ್ತು. ಈ ಬೆನ್ನಲ್ಲೇ ಆರೋಪಿ ಜಗದೀಶ್ ಜೊತೆಗಿನ ಬಸವರಾಜ್ ಫೋಟೋಗಳನ್ನ ವೈರಲ್ ಆಗಿದ್ವು. ಇನ್ನು ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ತನಗೆ ಬೆಕ್ಲು ಶಿವನ ಪರಿಚಯವೇ ಇಲ್ಲ ಅಂತ ಹೇಳಿದಂತ ಶಾಸಕ ಭೈರತಿ ಬಸವರಾಜ್ ಹೆಸರು ಪತ್ತೆಯಾಗಿದ್ದು ಹೇಗೆ ಅನ್ನೋದು ಪೊಲೀಸರ ವಾದವಾಗಿದೆ. ಜಗ್ಗನ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಶಾಸಕರು ಕಾಣಿಸಿಕೊಂಡಿರುವಂತಹ ಬಗ್ಗೆ ಸಿಐಡಿ ಪೊಲೀಸರು ತನಿಖೆಯನ್ನ ನಡೆಸಿದ್ದು, ಅಲ್ಲದೆ ಶಾಸಕ ಬಸವರಾಜ್ ಅವರಿಗೆ ಜಗ್ಗನ ಜೊತೆ ಆತ್ಮೀಯತೆ ಇದ್ದಂತಹ ಮತ್ತಷ್ಟು ಪುರಾವೆಗಳನ್ನ ಸಿಐಡಿ ಸಂಗ್ರಹಿಸಿದೆ. ಬೆಂಗಳೂರು ಪೂರ್ವ ತಾಲೂಕಿನ ಬಿದರಹಳ್ಳಿ ಹೋಬಳಿ ಕಿತ್ತಗನೂರಿನಲ್ಲಿ ಸರ್ವೆ ನಂಬರ್ 212ರ ಭೂಮಿ ವಿಚಾರವಾಗಿ ಜಗ್ಗ ಹಾಗೂ ಬೆಕ್ಲು ಶಿವನ ನಡುವೆ ವಿವಾದ ಉಂಟಾಗಿತ್ತು. ಈ ಭೂ ವಿವಾದದ ಹಿನ್ನೆಲೆಯಲ್ಲಿ ಬೆಕ್ಲು ಶಿವನ ಹತ್ಯೆಯಾಗಿದೆ. ರಿಯಲ್ ಎಸ್ಟೇಟ್ ಪರ ಜಗ್ಗ ನಿಂತಿದ್ದು ಈ ಉದ್ಯಮಿ ಮೂಲಕ ಪ್ರಯಾಗರಾಜ್ ಪ್ರಯಾಣದ ಖರ್ಚು ವೆಚ್ಚವನ್ನ ಜಗ್ಗ ಭರಿಸಿದ್ದ ಎಂದು ಹೇಳಲಾಗಿದೆ. ಒಟ್ಟಾರೆ ಪೊಲೀಸರ ಬಂಧನ ಭೀತಿ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ನಾಪತ್ತೆಯಾಗಿದ್ದಾರೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.